ಮಲ್ನಾಡಿನ ಒಂದು ಸಣ್ಣ ಹಳ್ಳಿಯಲ್ಲಿ ಗಂಗಾಧರ ಎಂಬ ರೈತನಿದ್ದ. ಜೀವನ ಸರಳವಾಗಿತ್ತು, ಆದರೆ ಹೃದಯದಲ್ಲಿ ದೊಡ್ಡ ಕನಸು ಇತ್ತು. ತನ್ನ ಹಳ್ಳಿಯ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆಯಬೇಕೆಂಬುದು ಅವನ ಆಸೆಯಾಗಿತ್ತು. ಅವನು ತನ್ನ ಹೊಲದಲ್ಲಿ ಬೆಳೆಯುತ್ತಿದ್ದ ಬೆಳೆಗಳನ್ನು ಮಾರಾಟ ಮಾಡಿ ಅದರ ಹಣವನ್ನು ಶಾಲಾ ಕಟ್ಟಡಕ್ಕಾಗಿ ಇಡಲು ಪ್ರಾರಂಭಿಸಿದ. ಆತನು ಒಬ್ಬನೇ ಕೆಲಸ ಮಾಡಿದರೂ ತನ್ನ ದೃಢ ಸಂಕಲ್ಪದಿಂದ ಹಳ್ಳಿಗರ ಮನಸ್ಸನ್ನು ಮುಟ್ಟಿದ. ಅವನ ತ್ಯಾಗವನ್ನು ನೋಡಿ ಕೆಲವರು ನಿಧಾನವಾಗಿ ಕೈಜೋಡಿಸಿದರು. ಮಹಿಳೆಯರು ತನ್ನ ಚಿನ್ನದ ಗಿಣಿಗಳನ್ನು ಬಿಟ್ಟುಕೊಟ್ಟರು. ಯುವಕರು ಉಚಿತವಾಗಿ ಕಲ್ಲು ಹೊತ್ತು ಮರ ಕತ್ತರಿಸಿ ಶ್ರಮ ನೀಡಿದರು. 3 ವರ್ಷಗಳ ಅವಧಿಯಲ್ಲಿ ಹಾಳಾದ ಶಾಲೆ ಸುಂದರವಾದ ಕಟ್ಟಡವಾಯಿತು. ಮಕ್ಕಳು ನಕ್ಕು ಓಡಾಡುವ ಅಂಗಣ ನಿರ್ಮಿಸಲಾಯಿತು. ಆದರೆ ಗಂಗಾಧರನಿಗೆ ಇದು ಸಾಕಾಗಲಿಲ್ಲ. ಕಟ್ಟಡದಿಂದ ಮಾತ್ರ ಏನೂ ಆಗದು, ಉತ್ತಮ ಗುರುಗಳೂ ಬೇಕು ಎಂದನು. ಆತನು ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ತನ್ನ ಹಳ್ಳಿಗೆ ಉತ್ತಮ ಶಿಕ್ಷಕರನ್ನು ಕಳುಹಿಸಬೇಕೆಂದು ಮನವಿ ಮಾಡುತ್ತಾನೆ. ಹೋರಾಟ ಮುಂದುವರಿಸಿದ. ಉತ್ತಮ ಪರಿಶ್ರಮದ ಬಳಿಕ ಸರ್ಕಾರ ಒಳ್ಳೆಯ ಶಿಕ್ಷಕರನ್ನು ನೇಮಿಸಿತು. ನಿಧಾನವಾಗಿ ಹಳ್ಳಿ ಮಕ್ಕಳು ಓದಿನಲ್ಲಿ ಮುಂಚೂಣಿಯಲ್ಲಿರಲು ಪ್ರಾರಂಭಿಸಿದರು. ಕೆಲವರು ನಗರಕ್ಕೆ ಹೋಗಿ ಇಂಜಿನಿಯರ್, ವೈದ್ಯರಾದರು. ಅವರು ಪ್ರತಿ ಸಾರಿ ಹಳ್ಳಿಗೆ ಬರುವಾಗ ತಮ್ಮ ಸಾಧನೆಯ ಹಿಂದೆ ಗಂಗಾಧರನ ಬೆವರು ಮತ್ತು ತಾಳ್ಮೆ ನೆನಪಿಸುತ್ತಿದ್ದರು. ಹಳ್ಳಿಯ ಹಿರಿಯರು ಗಂಗಾಧರನಿಗೆ ಗೌರವದಿಂದ ಹೇಳುತ್ತಿದ್ದರು, ನೀನು ಕೇವಲ ಕಟ್ಟಡ ಕಟ್ಟಿಲ್ಲ, ನಮ್ಮ ಹಳ್ಳಿಯ ಭವಿಷ್ಯವನ್ನು ಕಟ್ಟಿದೀಯಾ ಎಂದು. ಗಂಗಾಧರ ಮೌನವಾಗಿ ನಗುತ್ತಾ ಮಕ್ಕಳ ಓದುತ್ತಿರುವ ಮುಖ ನೋಡುತ್ತಿದ್ದ. ಅದು ಅವನಿಗೆ ದೊರೆತ ಅತ್ಯುತ್ತಮ ಪ್ರತಿಫಲವಾಗಿತ್ತು. ಇದರಿಂದ ನೀತಿಪಾಠವೇನೆಂದರೆ, ಒಬ್ಬರ ಸಂಕಲ್ಪ ಇತರರ ಮನಸ್ಸನ್ನು ಪ್ರೇರೇಪಿಸಬಹುದು. ಬಡತನ, ಸಂಕಷ್ಟ ಇವೆಲ್ಲ ಅಡೆತಡೆಗಳು ಆಗಬಹುದು, ಆದರೆ ತಾಳ್ಮೆ ಮತ್ತು ಪರಿಶ್ರಮ ಇದ್ದರೆ ಬದಲಾವಣೆ ಸಾಧ್ಯ. ನಿಜವಾದ ಸಂಪತ್ತು ಹಣವಲ್ಲ, ಬದಲಾಗಿ ಮುಂದಿನ ತಲೆಮಾರಿಗೆ ನೀಡುವ ಒಂದು ಅವಕಾಶವಾಗಿರುತ್ತದೆ.